ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಕುಂಭರಾಶಿ ಮೇ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಕುಂಭರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈಗ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪ್ರಿಯ ವೀಕ್ಷಕರೇ, ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಅಧಿಕ ಮಾಸ, ಇದನ್ನ ಮಲಮಾಸ ಅಂತೀವಿ. ಮಲಮಾಸ ಅಂದ್ರೆ ಅಧಿಕ ಮಾಸ ಮತ್ತು ಕ್ಷಯ ಮಾಸವನ್ನ ಇದನ್ನ ಮಲಮಾಸ ಅಂತ ಕರೀಲಾಗುತ್ತೆ. ಪುರುಷೋತ್ತಮ ಮಾಸ ಅಂತ ಕರೀಲಾಗುತ್ತೆ. ಮಹಾವಿಷ್ಣು ಪುರುಷೋತ್ತಮ, ರಾಮ ಪುರುಷೋತ್ತಮ ಅಂದ್ರೆ ಪುರುಷ, ಒಳಗಡೆ ಇರುವಂತ ಪುರುಷ ಚೈತನ್ಯ ಶಕ್ತಿ ಪುರುಷನಾಗುವಂಥದ್ದು, ಶ್ರೇಷ್ಠ ಆಗುವಂತಹ ಮಾಸ ಇದು. ಹಂಗಂದ್ರೆ ಏನು, ಎಷ್ಟನೇ ತಾರೀಕಿಂದ ಅಂದಾಗ 17 ಮೇ 2026ರಿಂದ 15 ಜೂನ್ 2026 ಅಧಿಕ ಮಾಸ. ಈ ಅಧಿಕ ಮಾಸದಲ್ಲಿ ಏನ್ ಮಾಡ್ಬೋದು? ದಾನ, ಜಪ, ವ್ರತ ಅಂದ್ರೆ ಉಪವಾಸ ಮಾಡುವಂಥದ್ದು, ಭಗವದ್ಗೀತೆ ಓದುವಂಥದ್ದು, ವಿಷ್ಣು ಪುರಾಣಗಳನ್ನು ಓದುವಂಥದ್ದು, ಪೂಜೆ ಮಾಡುವಂಥದ್ದು, ಸೇವೆ ಮಾಡುವಂಥದ್ದು. ಸೇವೆ ಮಾಡಬೇಕು. ಗುರುಜಿ ಪೂಜೆ ಮಾಡಕ್ಕೆ ಇಷ್ಟ ಇಲ್ಲ ಅಂದ್ರೆ ಧ್ಯಾನ ಮಾಡುವಂಥದ್ದು. ಆಧ್ಯಾತ್ಮಿಕವಾಗಿ ಸ್ವಯಂ ಶಕ್ತಿಶಾಲಿ ಆಗುವಂತಹ ಮಾಸ ಇದು ಅಧಿಕ ಮಾಸ. ಕುಂಭರಾಶಿ ಜಾತಕರಿಗೆ ಅರ್ಥ ಆಗ್ತಿದೆ ಅಲ್ವಾ ಅಧಿಕ ಮಾಸ ಅಂದ್ರೆ ಏನು ಅನ್ನುವಂಥದ್ದು. ಯಾಕೆಂದ್ರೆ ನಾವು ಧರ್ಮೋ ರಕ್ಷತಿ ರಕ್ಷತಃ. ನಾವೇನಾಗ್ತೀವಿ, ಯಾರಾದ್ರೂ ಒಂದು ಸ್ವಲ್ಪ ಆಸೆ ತೋರಿಸ್ಬಿಟ್ಟು ನಿಮ್ಗೇನಾದ್ರೂ ಒಂದು ಊಟ ಕೊಡ್ತೀವಿ, ಬಟ್ಟೆ ಕೊಡ್ತೀವಿ ಅಂದ ತಕ್ಷಣ ಏನ್ ಮಾಡ್ತೀವಿ? ನಮ್ಮ ಧರ್ಮ ಬಿಟ್ಟು ಬೇಗ ಬೇರೆ ಧರ್ಮ ಕೊಟ್ಟೋಗ್ಬಿಡ್ತೀವಿ. ಸನಾತನ ಧರ್ಮ, ಪವರ್ಫುಲ್ ಧರ್ಮ ಮರೆತುಬಿಡ್ತೀವಿ. ಬೇರೆಯವ್ರು ನೋಡಿ, ಕ್ರಿಶ್ಚಿಯನ್ಸು ಬೇಗ ಬೇರೆ ಧರ್ಮಕ್ಕೆ ಬರಲ್ಲ, ಮುಸ್ಲಿಮ್ಸು ಬೇರೆ ಧರ್ಮಕ್ಕೆ ಕನ್ವರ್ಟ್ ಆಗಲ್ಲ. ನಾವ್ಯಾಕೆ ಅಷ್ಟು ಬೇಗ ಆಗ್ತೀವಿ? ವೀಕ್ ಆಗಬಾರ್ದು ಅನ್ನೋದು ತಿಳ್ಕೋಬೇಕು. ಆಹಾರ, ವಸ್ತ್ರ, ಒಂದು ವಿದ್ಯಾಭ್ಯಾಸ ಯಾರನ್ನ ಕೊಡ್ತಾರೆ ಅಂದ ತಕ್ಷಣ ಧರ್ಮಕ್ಕೆ ಕನ್ವರ್ಟ್ ಆಗೋದು, ಅದು ರಾಂಗ್. ಅದಕ್ಕೆ ಈ ಮಾಸ ಬಹಳ ವಿಶೇಷವಾಗಿ ಇನ್ನರ್, ಒಳಗಡೆ ಶಕ್ತಿಶಾಲಿ ಆಗುವಂಥದ್ದು. ಒಳಗಡೆ ಅಂದ್ರೆ ಏನು ಗುರುಜಿ? ಒಳಗಡೆ ಏನಿದೆ? ಮಾಂಸ, ರಕ್ತ ಆ ಥರ ಅಲ್ಲ. ಒಳಗಡೆ ಒಂದು ಚೈತನ್ಯ ಶಕ್ತಿ, ವಿನಾಶ ಆಗದೆ ಇರುವಂತ ಚೈತನ್ಯ ಶಕ್ತಿ ಇದೆ. ನೀವು ಯಾವತ್ತೂ ನಿಮ್ಮ ಶರೀರ ವಿನಾಶ ಆಗ್ಬೋದು, ನೀವು ವಿನಾಶ ಆಗಲ್ಲ. ಅದೇ ಒಳಗಡೆ ಇರುವಂತ ಒಂದು ಚೈತನ್ಯ ಶಕ್ತಿ, ಎನರ್ಜಿ. ಸೈನ್ಸ್ ಏನ್ ಹೇಳುತ್ತೆ? ಎನರ್ಜಿ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್, ಇಟ್ ಕ್ಯಾನ್ ಚೇಂಜ್ ಫ್ರಮ್ ಒನ್ ಫಾರ್ಮ್ ಟು ಅನದರ್. ಒಳಗಡೆ ಇರುವಂತ ಶಕ್ತಿ ಚೇಂಜ್ ಆಗುತ್ತೆ. ಶರೀರ ವಿನಾಶ ಆಗ್ಬೋದು, ಆ ಭಗವಂತ ಪರಮಾತ್ಮ ವಿನಾಶ ಆಗಲ್ಲ. ಅದಕ್ಕೆ ನಿಮ್ಗೆ ಪರಿಹಾರ ಈಗಲೇ ಹೇಳ್ತಾ ಇದ್ದೀನಿ. ಓಂ ಪರಮಾತ್ಮನೇ ನಮಃ ಅಂತ ಚೈತನ್ಯ ಶಕ್ತಿ ಪರಮಾತ್ಮನ ನೆನಪು ಮಾಡುವಂತಹ ಮಾಸ ಇದು ಅಧಿಕ ಮಾಸ. ಈ ಮಾಸದಲ್ಲಿ ಯಾಕೆ ಅಧಿಕ ಮಾಸ ಅಂತೀವಿ? ಯಾವ್ದು ಮಾಡಬಾರ್ದು ಅಂದ್ರೆ, ಮದುವೆ ಮಾಡಬೇಡಿ, ಗೃಹ ಪ್ರವೇಶಗಳು ಮಾಡಬಾರ್ದು, ಶುಭ ಕಾರ್ಯಗಳನ್ನ ಮಾಡಬಾರ್ದು, ನಾಮಕರಣ ಮಾಡಬಾರ್ದು, ಭೂಮಿ ಪೂಜೆಗಳನ್ನ ಮಾಡಬಾರ್ದು, ಹೊಸ ವ್ಯಾಪಾರ ವ್ಯವಹಾರಗಳನ್ನ ಮಾಡಲೇಬಾರ್ದು. ಇದ್ಯಾವುದು ಮಾಡಬಾರ್ದು. ಅಧಿಕಾರ ತಗೋಬೋದಾ? ನೋ. ನಾನು ಗೆಜೆಟೆಡ್ ಆಫೀಸರ್, ಟ್ರಾನ್ಸ್ಫರ್ ಆಗ್ಬಿಟ್ಟಿದೆ. ಟ್ರಾನ್ಸ್ಫರ್ ಮೊದಲೇ ಮಾಡ್ಕೋಬೇಕು. ಇವಾಗ ನೀವೇನನ್ನ ತಗೊಂಡ್ರೆ ಒಳ್ಳೊಳ್ಳೆ ಆಫೀಸರ್ಸು ತಪ್ಪೇ ಮಾಡಿರಲ್ಲ. ಏನ್ ಮಾಡ್ತೀರಿ? ಟೈಮ್ ಸರಿಯಾಗಿ ನೀವೇನನ್ನ ಅಲ್ಲಿ ಪೋಸ್ಟಿಂಗ್ ತಗೊಂಡಿಲ್ಲ ಅಂದ್ರೆ ಯಾವುದೋ ಒಂದು ತಪ್ಪಲ್ಲಿ, ಯಾರೋ ಮಾಡಿದ ತಪ್ಪು ನಿಮ್ಮ ಮೇಲೆ ಬಂದ್ಬಿಡುತ್ತೆ. ಲೋಕಾಯುಕ್ತ ಬಲೆಗೋ ಇನ್ನು ಯಾವುದಕ್ಕೋ ಸೇರ್ಕೊಂಡು ಕೋರ್ಟ್ ಕೇಸ್ಗಳು ಆಗ್ಬಿಡುತ್ತೆ. ಅದಕ್ಕೆ ಬಹಳ ಜಾಗ್ರತೆಯಾಗಿ ಅಧಿಕಾರವನ್ನು ತಗೋಬೇಕಾಗುತ್ತೆ. ರಾಜಕಾರಣಿಗಳು ಅಷ್ಟೇ, ಕಾರ್ಯಾಂಗ ಆಗಿರ್ಬೋದು, ಶಾಸಕಾಂಗ ಆಗಿರ್ಬೋದು, ಯಾರೇ ಆಗಿರ್ಲಿ ಬಹಳ ಹುಷಾರಾಗಿರ್ಬೇಕು. ಯಾಕೆ ಇದನ್ನ ಅಧಿಕ ಮಾಸ ಅಂತ ಕರಿತೀವಿ ಅಂದ್ರೆ, ಒಂದು ವರ್ಷಕ್ಕೆ 12 ತಿಂಗಳಲ್ವಾ ಅಂದ್ರೆ ಈ ವರ್ಷ 2026 13 ತಿಂಗಳು ಬರುತ್ತೆ. ಯಾಕೆ ಅಂದ್ರೆ ಇದೆಲ್ಲ ನಿಮ್ಗೆ ಹೇಳ್ತಾ ಹೋದ್ರೆ ತಿಂಗಳ ಭವಿಷ್ಯ ನಿಧಾನ ಆಗ್ಬಿಡುತ್ತೆ. ಅದು ಎಲ್ಲ ತಿಳ್ಕೊಂಡಿರ್ಬೇಕು ಅನ್ನೋಂಥ ವಿಷಯಕ್ಕೆ ಬೇಗ ಹೇಳ್ತೀನಿ. ಸೌರ ವರ್ಷ 365 ದಿವಸ, ಚಂದ್ರ ವರ್ಷ 354 ದಿವಸಗಳು. ಎರಡನ್ನು ಮೈನಸ್ ಮಾಡಿದ್ರೆ 11 ದಿವಸಗಳು ಬರುತ್ತೆ. ಇದನ್ನ 3 ವರ್ಷಕ್ಕೊಂದ್ಸಲ, ಒಂದು ತಿಂಗಳಿಗೆ 33 ದಿನ ಆಗೋಗುತ್ತೆ, 3 ದಿವಸ ಎಕ್ಸ್ಟ್ರಾ ಆಗುತ್ತೆ. ಕ್ಷಯ ಮಾಸ ಬರೋದು ಕಡಿಮೆ. ಅಧಿಕ ಮಾಸ 3 ವರ್ಷಕ್ಕೊಂದ್ಸಲ ಅಧಿಕ ಮಾಸ ಬರುತ್ತೆ. ಈ ತಿಂಗಳು 13 ತಿಂಗಳು, 12 ತಿಂಗಳಲ್ಲ,
ಈ ಅಧಿಕ ಮಾಸದಲ್ಲಿ ನೀವು ಪುರುಷೋತ್ತಮರಾಗೋದಕ್ಕೆ ಪ್ರಯತ್ನವನ್ನ ಮಾಡಬೇಕು. ಈಗ ಕುಂಭರಾಶಿ ಭವಿಷ್ಯಕ್ಕೆ ಬಂದಾಗ ಕುಂಭರಾಶಿಯವರಿಗೆ ಹೇಗಿದೆ ಫಲಾನುಫಲ ಅಂದಾಗ, ನಿಮ್ಮ ರಾಶಿಯಾಧಿಪತಿ ಶನಿ ಸಾಡೆ ಸಾತಿಯ ಕೊನೆ ಭಾಗದಲ್ಲಿದ್ದೀರಾ. ಆದರೆ ನಿಮ್ಮ ಜನ್ಮ ರಾಶಿಯಲ್ಲಿ ರಾಹು ಇದ್ದಾನೆ. ಮೆಂಟಲಿ ಡಿಸ್ಟರ್ಬೆನ್ಸ್ ಅನ್ನೋದು ನಿಮ್ಗೆ ಇದ್ದೇ ಇರುತ್ತೆ. ಊಹಾಪೋಹಗಳನ್ನ ಮಾಡ್ಕೊತಾ ಇರ್ತೀರಾ, ಹಂಗೆ ಹೀಗೆ ನಾನು ಹಂಗಾಗ್ಬೋದು ಹಿಂಗ್ ಮಾಡ್ಬೋದು ಅಂತ. ಆದ್ರೆ ಬಿಸಿಲು ಕುದುರೆ ತರ ಅಲ್ಲೂ ನೀರಿದೆ ಅಂತ ಅಲ್ಲಿ ಹೋದ್ರೆ ಅಲ್ಲಿ ಮರಳಿರುತ್ತೆ ಅಷ್ಟೇ, ಏನು ಸಿಕ್ಕಿರಲ್ಲ. ಆ ಥರ ಪರಿಸ್ಥಿತಿಗಳು, ನಿಮ್ಮ ಎಲ್ಲಾ ಆಸೆಗಳು, ನಾನು ಹಂಗಾಗ್ಬೇಕು, ಅಂತ ಕಾರ್ ತಗೋಬೇಕು, ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕು, ಒಳ್ಳೆ ಬಟ್ಟೆ ಹಾಕೋಬೇಕು, ಅದು ಯಾವುದು ಆಸೆಗಳು ಈಡೇರಲ್ಲ. ಕಷ್ಟ ಆಗತ್ತೆ ಈಡೇರಕ್ಕೆ. ಅಂತ ಪರಿಸ್ಥಿತಿಲಿ ಇರ್ತೀರಿ. ಹಾಗಾದ್ರೆ ಈ ತಿಂಗಳಾದ್ರೂ ನನಗೆ ಟೈಮ್ ಚೆನ್ನಾಗಿದೆಯಾ, ನನ್ನ ಕುಂಭರಾಶಿ ನನ್ನ ಜಾತಕ ಅಂತ ನೀವು ಹೇಳಿದಾಗ ನೋಡಿ, ಈ ತಿಂಗಳು ನಿಮಗೆ ಒಳ್ಳೆ ಟೈಮ್ ಸ್ಟಾರ್ಟ್ ಆಗೋದು 11 ಮೇ 2026 ಮೇಲೆ ಟೈಮ್ ಚೆನ್ನಾಗಾಗುತ್ತೆ. ಕುಜ ನಿಮ್ಮ ಜನ್ಮ ರಾಶಿಯ ದ್ವಿತೀಯ ಭಾವ ಕುಟುಂಬ ಭಾವದಲ್ಲಿ ಇರ್ತಾನೆ. ಶನಿ ಕುಜ ಕಲಹ ಮನೇಲಿದ್ರೆ ನೆಮ್ಮದಿ ಇಲ್ಲ, ಹಣಕಾಸಿನ ಪ್ರಾಬ್ಲಮ್ಮು. ಗುರುಜಿ ಏನೇ ಮಾತಾಡಕ್ ಹೋಗ್ಲಿ, ಇನ್ನೇನ್ ದುಡ್ಡು ಬರಬೇಕು ಅನ್ನೋ ಟೈಮಲ್ಲಿ ಏನೋ ನಾನು ಮಾತಾಡಿದ ತಪ್ಪಾಯ್ತೋ ಏನೋ, ದುಡ್ಡು ಬರ್ಲಿಲ್ಲ, ಅಲ್ಲೇನೋ ಗಲಾಟೆ ಆಗೋಗ್ಬಿಡುತ್ತೆ, ಕಲಹಗಳಾಗ್ಬಿಡುತ್ತೆ, ಮನೇಲಿ ಇರಕ್ಕಾಗ್ತಾ ಇಲ್ಲ ಅನ್ನೋಂಥವ್ರಿಗೆ 11 ಮೇ ಜೂನ್ 2026 ಕುಜ 3ನೇ ಮನೆಗೆ ಬಂದ್ಬಿಡ್ತಾನೆ. ಅವಾಗ ಕುಂಭರಾಶಿಯವರಿಗೆ ಟೈಮ್ ಚೆನ್ನಾಗಾಗ್ಬಿಡುತ್ತೆ. ನೀವು ಧೈರ್ಯದಿಂದ ಮುನ್ನೋಗಿ. ಶನಿ ಈ ದ್ವಿತೀಯ ಭಾವದಲ್ಲಿದ್ದು ಗುರು ಮನೆಯಲ್ಲಿ ಇರೋದ್ರಿಂದ ನೀವು ಧರ್ಮವಾಗಿ ಮಾತಾಡಿದಾಗ ನಿಮಗೆ ಕರ್ಮ ಏನಾಗಿರುತ್ತೆ, ಸಂಪತ್ ಭರಿತವಾಗಿ ನಿಮಗೆ ಫಲ ಪ್ರಾಪ್ತಿಯಾಗುತ್ತೆ. ಈ ತಿಂಗಳು ವೆಯ್ಟ್ ಎಷ್ಟು ಮಾಡಬೇಕು, 11 ಮೇ 2026 ವೆಯ್ಟ್ ಮಾಡಬೇಕು. ಧೈರ್ಯ ವಸತೆ ಲಕ್ಷ್ಮಿ. 11ನೇ ತಾರೀಕು ಮೇಲೆ ಧೈರ್ಯವಾಗಿ ಬಿಸ್ನೆಸ್ ಮಾಡಿ. ಯಾವುದೇ ಬಿಸ್ನೆಸ್ 11ನೇ ತಾರೀಕು ಅಂದ್ರೆ ಅಧಿಕ ಮಾಸದಲ್ಲ, ಇರೋ ಬಿಸ್ನೆಸ್ ನ ಹೇಳ್ತಾರೆ. ಅಧಿಕ ಮಾಸದಲ್ಲಿ ಏನಪ್ಪ ಗುರುಜಿ ಧೈರ್ಯವಾಗಿ ಮಾಡ್ರಿ ಅಂದ್ರಲ್ಲ ಅಂದ್ರೆ, ನಾನು ಅಧಿಕ ಮಾಸದಲ್ಲಿ ಹೇಳ್ತಾ ಇಲ್ಲ, ಅದ್ರೊಳಗಡೆನೆ 11ನೇ ತಾರೀಕು ಒಳಗಡೆ ಅಥವಾ 11 ಆದ್ಮೇಲೆ. ಯಾಕಂದ್ರೆ ಒಳ್ಳೆ ಫಲ ಕೊಡ್ತಾನೆ ಕುಜ, ಧೈರ್ಯ ಬರುತ್ತೆ. ಯಾಕೆಂದ್ರೆ 3ನೇ ಮನೆ ಅಂದಾಗ ಪರಾಕ್ರಮ ಭಾವ ಅಂತೀವಿ. ಕುಜ 3ನೇ ಮನೆ ಅಧಿಪತಿ ಕೂಡ. ಮತ್ತೆ ಕುಂಭರಾಶಿಯವರಿಗೆ 10ನೇ ಮನೆ ಅಧಿಪತಿ 3ನೇ ಮನೆಯಲ್ಲಿ ಬಂದಾಗ ಧೈರ್ಯದಿಂದ ನೀವು ಕೆಲಸ ಮಾಡಿದ್ರೆ ನೀವು ಮಾಡುವಂತಹ ಕೆಲಸದಲ್ಲಿ ಗೌರವ ಸಿಗುತ್ತೆ. ಅದರಲ್ಲೂ ಕಮ್ಯುನಿಕೇಶನ್ ವೃತ್ತಿ ಅಂದ್ರೆ ಟೆಲಿಫೋನ್ ಅಲ್ಲಿ ಕೆಲಸ ಮಾಡ್ಬೋದು, ಪೋಸ್ಟಲ್ ಇರ್ಬೋದು, ಕೊರಿಯರ್ ಇರ್ಬೋದು, ಈ ತರ ಯಾವುದೇ ಕೆಲಸಗಳಾಗಿರ್ಲಿ ಕಮ್ಯುನಿಕೇಶನ್ ಸಂಬಂಧಪಟ್ಟಿದ್ದು ಚೆನ್ನಾಗಾಗ್ತೀರಾ. ಮೆಂಟಲಿ ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ. ಯಾಕೆಂದ್ರೆ ರಾಹು ಮತ್ತು ಕುಜ ವಿರುದ್ಧ ದಿಕ್ಕುಗಳಲ್ಲಿ ಸಂಚಾರ. ಇವಾಗ ರಾಹು ಯಾವ ದಿಕ್ಕಲ್ಲಿ ಸಂಚಾರ ಆಗ್ತಾ ಇದ್ದಾನೆ, ವೆಸ್ಟ್ ಡೈರೆಕ್ಷನ್ ಆದ್ರೆ ಈಸ್ಟ್ ಡೈರೆಕ್ಷನ್ ಅಲ್ಲಿ ಪೂರ್ವ ಮತ್ತು ಪಶ್ಚಿಮ ವಿರುದ್ಧ ದಿಕ್ಕುಗಳಲ್ಲಿ ಕುಜ ಮತ್ತೆ ರಾಹು ಸಂಚಾರ ಆಗ್ತಾ ಇರೋದ್ರಿಂದ ಮೆಂಟಲಿ ಡಿಸ್ಟರ್ಬೆನ್ಸ್ ಅನ್ನೋದು ಇದ್ದೇ ಇರುತ್ತೆ. ಸ್ಪೋರ್ಟ್ಸ್ ಅಲ್ಲಿ ಗೆಲುವನ್ನ ಸಾಧಿಸ್ತೀರಿ, ಧೈರ್ಯವನ್ನ ಸಾಧಿಸ್ತೀರಿ ನೀವೆಲ್ಲ ಕುಂಭರಾಶಿ ಜಾತಕರು. ಸರ್ಜನ್ಗಳಿಗೆ ಒಳ್ಳೆ ಟೈಮು, ಇಂಜಿನಿಯರ್ಸ್ಗೆ ಬಹಳ ಉತ್ತಮವಾದಂತಹ ಕಾಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡುವಂಥವ್ರು ಯಾರೇ ಆಗಿರ್ಬೋದು, ಚಿಕ್ಕ ಪೊಲೀಸ್ ಆಗಿರ್ಬೋದು, IPS ಆಫೀಸರ್ಸ್ ಆಗಿರ್ಬೋದು, ACP DCP DYSP ಯಾರೇ ಆಗಿರ್ಲಿ ಅವ್ರಿಗೆಲ್ಲ ಒಳ್ಳೆ ಕಾಲ. ಡಿಫೆನ್ಸ್ ಅಲ್ಲಿ ಕೆಲಸ ಮಾಡುವಂಥವ್ರು, ಮಿಲಿಟರಿನಲ್ಲಿ ಕೆಲಸ ಮಾಡ್ತಿದ್ದೀನಿ ಗುರುಜಿ, ಖಂಡಿತ ಒಳ್ಳೆ ಟೈಮ್ ನಿಮಗೆ. ಮೆಷಿನ್ ಅಲ್ಲಿ ಕೆಲಸ ಮಾಡೋದು, ಲೇತು, ಡ್ರಿಲ್ಲಿಂಗ್ ಮಿಷಿನ್ನು, ಇಂಥ ಕಡೆ ಎಲ್ಲ ಕೆಲಸ ಮಾಡುವಂಥವ್ರಿಗೆಲ್ಲ ಒಳ್ಳೆ ಕಾಲ. ವೆಪನ್ಸ್ ಜೊತೆಗೆ ಯಾರು ಇರ್ತಾರೆ, USA ನಲ್ಲಿ ಅಮೆರಿಕದಲ್ಲವ್ರಿಗೆ ಎಲ್ಲರಿಗೂ ಫ್ರೀ, ಯಾರು ಬೇಕಾದ್ರೂ ಬಂದೂಕ್ನ ಲೈಸೆನ್ಸ್ ತಗೊಂಡ್ರೆ ಚೆಕ್ ಅಂತ ಸಿಕ್ಬಿಡುತ್ತೆ. ನಮ್ಮ ದೇಶದಲ್ಲಿ ಕೊಡ್ತಾರಾ, ಇಲ್ಲ. ಆತರ ಕೆಲವರೆಲ್ಲ ಬಂದೂಕು, ಲೈಸೆನ್ಸು, ಸೆಕ್ಯೂರಿಟಿ ಗಾರ್ಡ್ಗಳು ಅಂತವ್ರಿಗೆಲ್ಲ ಉತ್ತಮವಾದಂತಹ ಕಾಲ ಕುಂಭರಾಶಿ ಜಾತಕರಿಗೆ. ಕುಂಭರಾಶಿ ಜಾತಕರಿಗೆ ಕುಜ ಅತ್ಯಂತ ಶುಭ ಫಲವನ್ನ 11ನೇ ತಾರೀಕು ಮೇಲೆ ಕೊಡ್ತಾ ಹೋಗ್ತಾನೆ. ಕುಜ ತೃತೀಯ ಭಾವದಲ್ಲಿ ಸ್ಥಿರಾಸ್ತಿ ಮಾರಾಟದಿಂದ ಲಾಭ, ಅಧಿಕಾರಿಗಳಿಂದ ಸಹಾಯ ಪಡೀರಿ, ಒಳ್ಳೇದಾಗುತ್ತೆ. ವಿವಾಹ ಏನಾದರೂ ಆದ್ರೆ ಈ ತಿಂಗಳಲ್ಲಿ ನಿಮ್ಗೆ ಯೋಗ ಬಂದು, ಯಾಕಂದ್ರೆ ಗುರುಬಲ ಬೇರೆ ಇರೋದ್ರಿಂದ ವಿವಾಹದಿಂದನೂ ಲಾಭ ಆಗುತ್ತೆ. ಬಂಗಾರದ ಆಭರಣ ಪ್ರಾಪ್ತಿಯಾಗುವಂತಹ ಯೋಗ. ಯಾವಾಗಲಿದ್ರು ಚಿನ್ನನೇ, ಚಿನ್ನದ ಬೆಲೆ ಕಮ್ಮಿ ಆಗ್ಬೋದು, ಜಾಸ್ತಿ ಆಗ್ಬೋದು ಅಲ್ವಾ. ಯಾವತ್ತಿದ್ರು ಚಿನ್ನ ತಗೊಂಡಿದ್ರೆ ಲಾಭ ಉಂಟಾಗುತ್ತೆ.
ಕುಂಭರಾಶಿ ಜಾತಕರಿಗೆ ಕುಜ ಇಷ್ಟೆಲ್ಲ ಶುಭ ಫಲಗಳನ್ನ ನಿಮ್ಗೆ ಕೊಡ್ತಾನೆ. 14 ಮೇ 2026 ಬುಧ ಮೇಷರಾಶಿಯಿಂದ ವೃಷಭ ರಾಶಿಗೆ, ಮತ್ತೆ ಅದೇ ದಿನ 14ನೇ ತಾರೀಕು ಶುಕ್ರ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ ಆಗ್ತಾನೆ. ಅವಾಗ ಬುಧ ಚತುರ್ಥದಲ್ಲಿ, ಶುಕ್ರ ಪಂಚಮದಲ್ಲಿ ಶುಭ ಫಲವನ್ನ ಕೊಡ್ತಾರೆ. ನಿಮಗೆ ಕುಂಭರಾಶಿಯವರಿಗೆ ಬುಧ ಪಂಚಮಾಧಿಪತಿ, ಚತುರ್ಥ ಭಾವದಲ್ಲಿ ಲಕ್ಷ್ಮೀನಾರಾಯಣ ಯೋಗ ಈ ತಿಂಗಳು. ನೋಡಿ ಕುಂಭರಾಶಿಯವರಿಗೆ ಎಷ್ಟು ಒಳ್ಳೆ ಫಲ. ಯಾವಾಗ ಜನ್ಮ ರಾಶಿಯಲ್ಲಿ ರಾಹು, ಸಾಡೆ ಸಾತಿ ಅವೆಲ್ಲ ಬಿಟ್ಬಿಡಿ, ಪಾಸಿಟಿವ್ ಥಿಂಕ್ ಮಾಡಿ. ನೋಡಿ ಬುಧ ಶುಕ್ರ ಶುಭ ಫಲ ಕೊಡ್ತಾನೆ. ಬುಧ ಅಂದ್ರೆ ಈ ದ್ವಿಸ್ವಭಾವ ಗ್ರಹ. ಅದು ವಿಷ್ಣು ಅವತಾರದಲ್ಲೂ ಇರ್ತಾನೆ, ಮೋಹಿನಿ ರೂಪದಲ್ಲೂ ಇರ್ತಾನೆ. ಅಂತಹ ಬುಧ ನಿಮಗೆ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡೋರಿಗೆ ಸಕ್ಸಸ್, ತಾಯಿಯಿಂದ ನಿಮಗೆ ಸಹಕಾರ, ಮನೆ ತಗೋಬೇಕಾ ತಗೊಳ್ಳಿ, ಭೂಮಿ ತಗೋಬೇಕಾ ತಗೊಳ್ಳಿ. ಆದ್ರೆ ಅಧಿಕ ಮಾಸದಲ್ಲ. ಈಗ ಅಧಿಕ ಮಾಸ ಬೇರೆ ಬಂದಿರೋದ್ರಿಂದ ಹುಷಾರಾಗಿರ್ಬೇಕಷ್ಟೆ. ಆದ್ರೆ ಯೋಗ ಅಂತೂ ಇದೆ. ಬುಧ ಇರೋ ಮನೆಯಲ್ಲೇ ಸುಖ, ತಾಯಿಯಿಂದ ಅನುಕೂಲ ಆಗುತ್ತೆ. ಇರೋ ಭೂಮಿಯಿಂದ ಬಾಡಿಗೆಗಳು ಜಾಸ್ತಿ ಬರುತ್ತೆ, ದಾಂಪತ್ಯ ಸುಖ ಸಿಗುತ್ತೆ, ನೆಂಟರುಗಳು ಜನಗಳ ಸಹಾಯ ನಿಮಗೆ ಪ್ರಾಪ್ತಿಯಾಗುತ್ತೆ. ವಿದ್ಯಾರ್ಥಿಗಳು ಒಳ್ಳೆ ಮಾರ್ಕ್ಸ್ ತಗೊಂಡು ಪರ್ಸೆಂಟೇಜ್ ಅಲ್ಲಿ ಕುಂಭರಾಶಿ ಜಾತಕರು ಪಾಸ್ ಆಗ್ತೀರಿ. ಶುಕ್ರ ಪಂಚಮದಲ್ಲಿ ಸಂಚಾರ, ಶುಕ್ರ ಪಂಚಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮಗೆ ಉನ್ನತವಾದ ಜ್ಞಾನವನ್ನ ಕೊಡ್ತಾನೆ. ವೃತ್ತಿಯಲ್ಲಿ ಪ್ರಮೋಷನ್ ಸಿಗುತ್ತೆ. ಸಂಗೀತ, ನಾಟಕ, ಚಲನಚಿತ್ರದಲ್ಲೆಲ್ಲ ಆಸಕ್ತಿ ಮತ್ತು ಸಫಲತೆಯನ್ನ ಹೊಂದುತ್ತೀರಿ ಕುಂಭರಾಶಿ ಜಾತಕರು. ಪ್ರಿಯ ವೀಕ್ಷಕರೇ, ವಿಡಿಯೋನ ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಕಡೆ ಶೇರ್ ಮಾಡಿ. ಧರ್ಮವನ್ನ ರಕ್ಷಣೆ ಮಾಡಿ, ಜ್ಯೋತಿಷ್ಯ ಶಾಸ್ತ್ರವನ್ನ ದೀಪವನ್ನ ಬೆಳಗಿಸಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ, ನಿಮ್ಗೆಲ್ಲ ಭಗವಂತ ಒಳ್ಳೇದ್ ಮಾಡ್ಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಕೆಳಗಡೆ ಏನಾದ್ರು ಹೈಪ್ ಅಂತ ಬಂದ್ರೆ ಹೈಪ್ ಮಾಡಿ, ಎಲ್ಲರಿಗೂ ಕೂಡ ವಿಡಿಯೋ ಬೇರೆ ಬೇರೆ ತಲುಪುತ್ತೆ ಅಂತ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.